जय हनुमान ज्ञान गुण सागर जय कपीश तिहु लोग उजागर। हनुमान ಚಾಲೀಸಾದ ಈ ಮೊದಲ ಶ್ಲೋಕ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ। ಹನುಮಾನ್ ಚಾಲೀಸಾ ಭಾರತೀಯರ ಪ್ರತಿ ಮನೆಯಲ್ಲೂ ಹನುಮಂತನನ್ನ ಆಂಜನೇಯ ಸ್ವಾಮಿಯನ್ನ ಆರಾಧಿಸಲಿಕ್ಕೆ ಇರುವಂತಹ ಏಕೈಕವಾದಂತಹ ದಿವ್ಯ ಮಂತ್ರ, ಶಕ್ತಿ ಮಂತ್ರ, ಬಹಳ ದೊಡ್ಡದಾದ ರೀತಿಯಲ್ಲಿ ನಮ್ಮ ಕಷ್ಟಗಳನ್ನ ಪರಿಹಾರ ಮಾಡುವಂತಹ, ಶತ್ರು ಬಾಧೆಯನ್ನ ನಿವಾರಣೆ ಮಾಡುವಂತಹ, ನಮ್ಮ ಸಕಲ ಇಷ್ಟಾರ್ಥಗಳನ್ನು ಪೂರ್ಣ ಮಾಡುವಂತಹ ಏಕೈಕವಾದಂತಹ ದಿವ್ಯ ಮಂತ್ರ ಹನುಮಾನ್ ಚಾಲೀಸಾ। ಯಾಕೆ ಏಕೈಕ ಅಂತಿದ್ದೀನಿ ಗೊತ್ತಾ? ಹೌದು, ಹನುಮಾನ್ ಚಾಲೀಸ್ಗೆ ಇರುವಂತಹ ಶಕ್ತಿಯೇ ಅಂಥದ್ದು। ಹನುಮಾನ್ ಚಾಲೀಸಾ ಹೇಳಿದ್ರೆ ಸಾಕು, ಹೇಳಿದಂಥ ಜಾಗದಲ್ಲಿ 100 ಅಡಿಗಳಷ್ಟು ಕಾಲ ಆ ಒಂದು ಪಾಸಿಟಿವ್ ವೈಬ್ರೇಷನ್ಸ್, ಆ ದಿವ್ಯ ಶಕ್ತಿ, ಆ ದಿವ್ಯವಾದಂತಹ ಹನುಮಂತನ ಭಕ್ತಿ, ಶ್ರೀರಾಮನ ಆಶೀರ್ವಾದ ಆ ಜಾಗದಲ್ಲಿ ಇರ್ತದೆ ಅನ್ನುವಂಥ ನಂಬಿಕೆ ಇದೆ। ಅಷ್ಟು ಪರಮ ಪವಿತ್ರವಾದಂಥದ್ದು ನಮ್ಮ ಹನುಮಾನ್ ಚಾಲೀಸಾ। ನಾವೆಲ್ಲ ಪ್ರತಿ ಮನೆಗಳಲ್ಲೂ ಸಹಜವಾಗಿ ಯಾರಾದರೂ ಒಬ್ರು ಈ ಹನುಮಾನ್ ಚಾಲೀಸವನ್ನ ಪಠನ ಮಾಡ್ತಾನೆ ಇರ್ತಾರೆ। ಕೆಲವರಂತೂ ಹನುಮಾನ್ ಚಾಲೀಸವನ್ನ ವೃತ್ತದಂತೆ ಆಚರಣೆ ಮಾಡ್ತಾರೆ। ಅಂದ್ರೆ 11 ದಿನಗಳ ಕಾಲ, 21 ದಿನಗಳ ಕಾಲ, 48 ದಿನಗಳ ಕಾಲ ಹೀಗೆ ಅಖಂಡವಾಗಿ ಹನುಮಾನ್ ಚಾಲೀಸಾ ಪಠಣವನ್ನ ಮಾಡುವಂತ ವೃತವನ್ನ ಕೈಗೊಳ್ತಾರೆ। ಕೆಲವೊಬ್ಬರಂತೂ ನಿತ್ಯವೂ ಪರಿಪಾಠದಂತೆ ತಾವು ಹುಟ್ಟಿದ ಆರಭ್ಯವಾಗಿ ಹಿಡಿದು ತಮ್ಮ ಜೀವಿತಾವಧಿಯ ಪೂರ್ಣ ಕಾಲದವರೆಗೂ ಆಂಜನೇಯನನ್ನ ಸ್ತೋತ್ರ ಮಾಡಲಿಕ್ಕೆ, ಮಂತ್ರ ಮಾಡಲಿಕ್ಕೆ, ಆಂಜನೇಯನ ಸಿದ್ಧಿಯನ್ನ ಪಡೀಲಿಕ್ಕೆ, ಆಂಜನೇಯ ಸ್ವಾಮಿಯನ್ನ ಒಲಿಸಿಕೊಳ್ಳಲಿಕ್ಕೆ ಹನುಮಾನ್ ಚಾಲೀಸವನ್ನ ದಿವ್ಯ ಮಂತ್ರದಂತೆ ಪಠನ ಮಾಡಿ ತಪಸ್ಸಿನಂತೆ ಆಚರಿಸ್ತಾ ಆ ಸಿದ್ಧಿಯನ್ನ ಪಡೆದುಕೊಂಡಿರ್ತಾರೆ। ಹಾಗೆಯೇ ಹನುಮಂತ ಆಂಜನೇಯ ಸ್ವಾಮಿಯ ಶಕ್ತಿಯೂ ಹಾಗೂ ಅವನ ಅನುಗ್ರಹವೂ ಅಂಥದ್ದೇ। ನೆನೆದ ಮಾತ್ರದಲ್ಲಿಯೇ ನಮ್ಮ ಕಷ್ಟಗಳನ್ನ ಪರಿಹಾರ ಮಾಡುವಂಥವನು ಸಾಕ್ಷಾತ್ ಆಂಜನೇಯ ಸ್ವಾಮಿ। ಕಲಿಯುಗದಲ್ಲಂತೂ ಆಂಜನೇಯ ಸ್ವಾಮಿ ಇನ್ನೂ ಸಹ ಭೂಮಿಯ ಮೇಲೆ ತಪಸ್ಸನ್ನ ಆಚರಿಸ್ತಿದ್ದಾನೆ ಅನ್ನುವಂಥ ನಂಬಿಕೆ ಇದೆ। ಆತನನ್ನ ಚಿರಂಜೀವಿ ಅಂತ ಪುರಾಣಗಳು ಸಾರಿವೆ। ಹಾಗಾಗಿ ನಮ್ಮ ಯಾವುದೇ ಸಂಕಷ್ಟಗಳಿರ್ಲಿ, ಹನುಮಾನ್ ಚಾಲೀಸವನ್ನ ಪಠಣ ಮಾಡಿದ್ರೆ ಸಾಕು, ಆ ಜಾಗದಲ್ಲಿ ಸಾಕ್ಷಾತ್ ಹನುಮಂತನೇ ಬಂದು ನಮ್ಮ ಕಷ್ಟಗಳನ್ನ ಪರಿಹಾರ ಮಾಡ್ತಾನೆ ಅನ್ನುವಂಥ ನಂಬಿಕೆ ಅಸಂಖ್ಯ ಕೋಟಿ ಭಕ್ತಗಣದ್ದು। ಹಾಗಾಗಿ ನಾವೆಲ್ಲರೂ ಕೂಡ ನಿತ್ಯವೂ ಹನುಮಾನ್ ಚಾಲೀಸವನ್ನ ಹೇಳ್ತಾನೆ ಇರ್ತೀವಿ। ಇನ್ನು ಇಂಥ ದಿವ್ಯವಾದಂತಹ ಮಂತ್ರ ಹನುಮಾನ್ ಚಾಲೀಸ್ ಹೇಗೆ ಹುಟ್ಟಿತು ಗೊತ್ತಾ ನಿಮಗೆ? ಇದನ್ನ ಬರೆದವರು ಯಾರು ಅದನ್ನು ಹೇಳ್ತೀನಿ ನೋಡಿ। ಇದನ್ನ ಬರೆದವರು ಆ ಕಾಲದ ಮಹಾನ್ ಸಂತ, ಕವಿ, ಮಹಾನ್ ರಾಮಭಕ್ತ, ಮಹಾನ್ ಆಂಜನೇಯ ಭಕ್ತ ಅನಿಸಿಕೊಂಡಂಥ ತುಳಸಿದಾಸರು। ತುಳಸಿದಾಸರು ಅನೇಕ ಕೃತಿಗಳನ್ನ ರಚನೆ ಮಾಡಿದ್ದಾರೆ। ಅದರಲ್ಲಿ ಅವರ ರಾಮಚರಿತ ಮಾನಸ ಹಾಗೂ ಹನುಮಾನ್ ಚಾಲೀಸಾ ಬಹಳ ಪ್ರಸಿದ್ಧಿ। ಹನುಮಾನ್ ಚಾಲೀಸಾ ಹೇಗೆ ಹುಟ್ಟಿತು ಅನ್ನೋದಕ್ಕೆ ಈ ಕಥೆ ಇದೆ। ಒಮ್ಮೆ ತುಳಸಿದಾಸರ ಮೇಲೆ ಕಳ್ಳತನದ ಆಪಾದನೆ ಬರುತ್ತೆ। ತುಳಸಿದಾಸರು ಹೇಳ್ತಾರೆ, ಇಲ್ಲ ನಾನು ಕಳ್ಳತನ ಮಾಡಿಲ್ಲ ಅಂತ। ಆವತ್ತಿನ ಕಾಲದ ರಾಜನ ಆಳ್ವಿಕೆ ಅದನ್ನ ಒಪ್ಪೋದಿಲ್ಲ। ಮುಖಂಡರು ಇಲ್ಲ ನೀವು ಕಳ್ತನ ಮಾಡಿದ್ದೀರಿ ಅಂತ ತುಳಸಿದಾಸರನ್ನ ಕರೆದುಕೊಂಡು ಹೋಗಿ ರಾಜನ ಬಳಿ ಒಪ್ಪಿಸ್ತಾರೆ। ತುಳಸಿದಾಸರು ಎಷ್ಟು ಹೇಳಿದ್ರೂ ಆ ರಾಜಭಟರು ನಂಬೋದೇ ಇಲ್ಲ। ಇನ್ನೇನು ತುಳಸಿದಾಸರಿಗೆ ಶಿಕ್ಷೆ ಕೊಡ್ಲಿಕ್ಕೆ ಆರಂಭ ಮಾಡ್ತಾರೆ। ತುಳಸಿದಾಸರನ್ನ ಕಂಬಕ್ಕೆ ಕಟ್ಟಿ ಹಗ್ಗವನ್ನ ಬಿಗಿದು ಇನ್ನೇನು ಚಾಟಿ ಏಟು ಕೊಡಬೇಕು ಅನ್ನುವಂಥ ಸಂದರ್ಭದಲ್ಲಿ ತುಳಸಿದಾಸರು ಆ ಆಂಜನೇಯನನ್ನ ಸ್ತೋತ್ರ ಮಾಡ್ಲಿಕ್ಕೆ ಶುರು ಮಾಡ್ತಾರೆ। 40 ಶ್ಲೋಕಗಳಿಂದ ಆಂಜನೇಯನನ್ನ ಸ್ತುತಿ ಮಾಡ್ತಾರೆ। ಜಯ ಹನುಮಾನ್ ಜ್ಞಾನ ಗುಣ ಸಾಗರ ಜಯ ಕಪೀಶ ತಿಹು ಲೋಗ ಉಜಾಗರ್। ಕಣ ಕಣದಲ್ಲೂ ರಾಮನ ಭಕ್ತಿ, ಆಂಜನೇಯನ ಶಕ್ತಿ ತುಳಸಿದಾಸರನ್ನ ಆವತ್ತು ಹೇಗೆ ಕಾಪಾಡ್ತದೆ ಗೊತ್ತಾ? ಆಂಜನೇಯನ ಪರಮ ಭಕ್ತರಾದಂತಹ ತುಳಸಿದಾಸರು ಈ ಶ್ಲೋಕಗಳನ್ನ ಹೇಳಲಿಕ್ಕೆ ಶುರು ಮಾಡಿದ್ದೇ ತಡ ಅಸಂಖ್ಯವಾದಂತಹ ಕೋತಿಗಳು ಬರುತ್ತೆ। ತುಳಸಿದಾಸರಿಗೆ ತೊಂದರೆ ಕೊಡ್ಲಿಕ್ಕೆ ನಿಂತಹ ರಾಜ ಭಟರನ್ನ ಕೋತಿಗಳು ಸುತ್ತುವರಿದು ಅವರನ್ನ ಕಚ್ಚಿ ಪರಚಿ ಚಾಟಿ ಏಟುಗಳಿಂದ ತಪ್ಪಿಸುತ್ತೆ। ಜೊತೆಗೆ ತುಳಸಿದಾಸರನ್ನ ಸುತ್ತುವರಿದು ಎಲ್ಲ ಕೋತಿಗಳು ಆವತ್ತು ರಕ್ಷಣೆ ಕೊಡುತ್ತೆ। ಹನುಮಂತ ದೇವರನ್ನ, ಆಂಜನೇಯ ಸ್ವಾಮಿಯನ್ನ ತುಳಸಿದಾಸರು ಸ್ತುತಿ ಮಾಡ್ಲಿಕ್ಕೆ ನಿಂತಿದ್ದೆ ತಡ ಎಲ್ಲ ಕೋತಿಗಳು ಬಂದು ತುಳಸಿದಾಸರನ್ನ ರಕ್ಷಣೆ ಮಾಡುತ್ತೆ। ಆವಾಗ ಅರ್ಥ ಆಗತ್ತೆ ತುಳಸಿದಾಸರು ಕಳುವು ಮಾಡಿಲ್ಲ ಅಂತ। ಆದ್ರೆ ಆ ಹೊತ್ತಿನಲ್ಲಿ
ಅವರ ಬಾಯಿಂದ ಹೊರಟಂಥ ಆ ಪರಮ ಪವಿತ್ರವಾದ ಅತ್ಯಂತ ಭಕ್ತಿಯಿಂದ ಶಕ್ತಿಯಿಂದ ಕೂಡಿದಂತಹ ಮಂತ್ರವೇ ನಮ್ಮ ಹನುಮಾನ್ ಚಾಲೀಸ. ಅದಕ್ಕಾಗಿಯೇ ಹನುಮಾನ್ ಚಾಲೀಸ ಯಾರೇ ಯಾವುದೇ ಕಷ್ಟದಲ್ಲಿರಲಿ, ಎಂಥದ್ದೇ ಸಂಕಷ್ಟದಲ್ಲಿ ಸಿಲುಕಿರಲಿ, ಭೂತಗಳ, ಪಿಚಾಚಿಗಳ, ಪ್ರೇತಗಳ ಯಾವುದೇ ಬಾಧೆ ಇರಲಿ, ನಮ್ಮನ್ನ ಖಂಡಿತವಾಗಿಯೂ ರಕ್ಷಣೆ ಮಾಡ್ತದೆ ಅನ್ನೋದನ್ನ ತುಳಸಿದಾಸರು ಆಂಜನೇಯ ಶಕ್ತಿಯ ರೂಪದಲ್ಲಿ ಅಂದು ಸಾಬೀತು ಮಾಡಿದ್ರೆ, ನಾವು ಸಾಮಾನ್ಯರು ಕೂಡ ನಮ್ಮ ಸಂಕಷ್ಟಗಳಿಗೆ ಮೊರೆ ಹೋಗೋದು ಹನುಮಾನ್ ಚಾಲೀಸವನ್ನ. ಇಷ್ಟು ರೋಚಕವಾದಂತಹ ಕಥೆ ಹನುಮಾನ್ ಚಾಲೀಸ ಹಿಂದೆ ಅಡಗಿದೆ. ಹಾಗಾಗಿ ನಮ್ಮ ಅಭೀಷ್ಟಗಳು ಪೂರ್ಣವಾಗ್ಲಿಕ್ಕೂ ಸಹ ನಾವು ಹನುಮಾನ್ ಚಾಲೀಸವನ್ನ ಪಠಿಸ್ತೀವಿ. ಹಾಗೆಯೇ ನಮ್ಮ ಸಂಕಷ್ಟಗಳು ದೂರವಾಗ್ಲಿಕ್ಕೂ ಸಹ ಆಂಜನೇಯ ಸ್ವಾಮಿಯ ಹನುಮಾನ್ ಚಾಲೀಸವನ್ನ ಪಠಿಸ್ತೀವಿ. ಕೇವಲ ಹನುಮಾನ್ ಚಾಲೀಸ ಅಷ್ಟೇ ಅಲ್ಲ, ಹನುಮಾನ್ ಚಾಲೀಸ ಹೇಳೋದ್ರ ಜೊತೆಗೆ ರಾಮ ಭಜನೆಯನ್ನು ಮಾಡಿದ್ರೆ ಆ ಭಗವಂತ ಸಾಕ್ಷಾತ್ ರಾಮನೇ ಹನುಮಂತನ ಜೊತೆಗೆ ಬಂದು ನಮ್ಮ ರಕ್ಷಣೆಯನ್ನ ಮಾಡ್ತಾನೆ ಅನ್ನುವಂಥ ನಂಬಿಕೆ ನಮ್ಮ ಎಲ್ಲ ಭಕ್ತರಲ್ಲೂ ಇದೆ. ಅದಕ್ಕೆ ದಾಸರು ಹೇಳಿಲ್ವೇ, ಎಲ್ಲಿ ರಾಮನೋ ಅಲ್ಲಿ ಹನುಮನು, ಹನುಮನೆಂದರೆ ರಾಮಚಂದ್ರನು. ರಾಮನನ್ನು ಬಿಟ್ಟು ಹನುಮ ಇರೋಲ್ಲ, ಹನುಮನನ್ನು ಬಿಟ್ಟು ರಾಮ ಇರೋಲ್ಲ. ಹನುಮನನ್ನ ಜಪಿಸಿದ್ರೆ ಸಾಕು, ರಾಮ ಖಂಡಿತವಾಗಿಯೂ ಅಲ್ಲಿ ಬರ್ತಾನೆ. ಆಂಜನೇಯ ಸ್ವಾಮಿಯ ಭಕ್ತಿಗೆ ಇರುವಂತಹ ಶಕ್ತಿಯೇ ಅಂಥದ್ದು. ಹಾಗಾಗಿ ನಾವೆಲ್ಲರೂ ಕೂಡ ತಪ್ಪದೆ ಈ ಹನುಮಾನ್ ಚಾಲೀಸಾಗೆ ಇರುವಂತಹ ಶಕ್ತಿಯನ್ನ, ಭಕ್ತಿಯ ಪರಾಕಾಷ್ಠೆಯನ್ನ ಅರ್ಥ ಮಾಡಿಕೊಳ್ಬೇಕಿದೆ. ಅದನ್ನ ಕ್ರಮವಾಗಿ ನಿಯಮಬದ್ಧವಾಗಿ ವೃತಾಚರಣೆಯೊಂದಿಗೆ ಭಕ್ತಿಯಿಂದ ಹನುಮಂತನನ್ನ ಪ್ರಾರ್ಥನೆ ಮಾಡಲಿಕ್ಕೆ ಈ ಹನುಮಾನ್ ಚಾಲೀಸಾವನ್ನ ನಮ್ಮ ಯಂತ್ರವಾಗಿ, ತಂತ್ರವಾಗಿ, ದಿವ್ಯ ಶಕ್ತಿಯಾಗಿ ಬಳಸಬೇಕಿದೆ. ಆಗ ಮಾತ್ರ ನಮ್ಮ ಅಭೀಷ್ಟಗಳೆಲ್ಲವೂ ಪೂರ್ಣವಾಗ್ಲಿಕ್ಕೆ ಸಾಧ್ಯ. ಜೊತೆಗೆ ಮುಖ್ಯವಾಗಿ ನಾವೆಲ್ಲರೂ ಕೂಡ ಆ ಆಂಜನೇಯ ಸ್ವಾಮಿಯ ಅನುಗ್ರಹಕ್ಕೆ ಪಾತ್ರರಾಗ್ಲಿಕ್ಕೆ ಸಾಧ್ಯ. ಆಂಜನೇಯ ಸ್ವಾಮಿಯ ಅನುಗ್ರಹ ಸಿಕ್ಕರೆ ಸಾಕು, ಅಲ್ಲಿ ರಾಮನು ಇದ್ದೇ ಇರ್ತಾನೆ. ಖಂಡಿತವಾಗಿಯೂ ನಮ್ಮೆಲ್ಲರ ಮೇಲೂ ಕೂಡ ಆಂಜನೇಯ ಸ್ವಾಮಿಯ, ಆ ಪ್ರಭು ಶ್ರೀರಾಮನ ಕೃಪೆ ಇರ್ಲಿ ಅಂತ ಹೇಳ್ತಾ ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಅಶ್ವಮಂದಿರ.